ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ. ಇಷ್ಟ ಆದರೆ ಕೊನೆಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸ್ಟಾರ್ಟಿಂಗ್ನಲ್ಲಿ ಭೂಮಿ ಸ್ವಲ್ಪ ಸಿಟ್ಟಾಗಿ, ಏನಿದು ಸಾಹೇಬ್ರೆ, ಮುಟ್ಟೋದೆಲ್ಲ ಇಟ್ಕೋಬೇಡಿ, ಪದೇ ಪದೇ ನೀವು ನನಗೆ ಇರಿಟೇಟ್ ಮಾಡ್ತಾ ಇದ್ದೀರಾ, ನೆನಪಿದೆಯಾ? ಇವಾಗೇನು ನಾನೇ ಅಪ್ಸರೆ ಅಂತ ಹೇಳ್ತಾಳೆ. ಆಗ ಅಜಿತ್, ಸರಿ ಭೂಮಿ, ಅದನ್ನೆಲ್ಲ ಬಿಡು, ಇವಾಗ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದಾಗ ಭೂಮಿ, ಹಾಂ ಹೇಳಿ ಸಾಹೇಬ್ರೆ ಅಂತ ಹೇಳ್ತಾಳೆ. ಆಗ ಅಜಿತ್, ಇವತ್ತು ನೀನು ಪಾರ್ಟಿ ಕೊಟ್ಟಿಯಲ್ಲ ಭೂಮಿ, ಈ ಪಾರ್ಟಿನ ನಾನು ಯಾವತ್ತೂ ಕೂಡ ಮರೆಯಲ್ಲ. ನನ್ನ ಜೀವ ಇರೋವರೆಗೂ ಕೂಡ ನಾನು ಈ ಪಾರ್ಟಿನ ನೆನಪಲ್ಲಿ ಇಟ್ಕೊಳ್ತೀನಿ. ಮತ್ತೆ ನೀನು ಇದೇ ರೀತಿ ಪದೇ ಪದೇ ಪಾರ್ಟಿ ಕೊಡೋ ರೀತಿ ಆಗಲಿ ಅಂತ ಹೇಳಿಬಿಟ್ಟು ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಂತ ಅಜಿತ್ ಹೇಳ್ತಾನೆ. ಆಗ ಭೂಮಿ ಸ್ವಲ್ಪ ಮುಖದಲ್ಲಿ ಗಂಭೀರವಾಗಿ, ಅಷ್ಟೇ ತಾನೇ ಸಾಹೇಬ್ರೆ, ಇದಕ್ಕಿಂತ ದೊಡ್ಡದಾಗಿ ಪಾರ್ಟಿ ಕೊಡ್ತೀನಿ. ಅದಕ್ಕೆ ಫಸ್ಟು ನೀವು ನಮ್ಮಮ್ಮನ್ನ ರಿಲೀಸ್ ಮಾಡಿಸ್ಬೇಕು, ಆಮೇಲೆ ನೋಡ್ತಾ ಇರಿ ಎಷ್ಟು ಪಾರ್ಟಿ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಅಜಿತ್, ಸರಿ ಆಯಿತು, ಇವಾಗ ಬಟ್ಟೆ ಚೇಂಜ್ ಮಾಡಿ ಬೇಗ ಮಲ್ಕೊಳ್ಳೋಣ ಬಾ, ಬೆಳಗ್ಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿಗೆ ಏನೂ ಸಹ ನೆನಪಿರಲ್ಲ. ಅಂದರೆ ವರ್ಕೌಟ್ ಮಾಡೋದಾ ಅಂತ ಕೇಳ್ತಾಳೆ. ಆಗ ಅಜಿತ್, ಇಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇದೆ. ನಾಳೆ ನಿಜವಾದ ಅಶ್ವಿನಿ ಬರ್ತ್ಡೇ ಇದೆ. ಅವಳ ಬರ್ತ್ಡೇಗೆ ವಿಶ್ ಮಾಡಿ ಅವಳು ಯಾರು ಏನು ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕು ಅಂತ ಹೇಳ್ತಾರೆ. ಆಗ ಭೂಮಿ, ಹೌದಲ್ವಾ ಸಾಹೇಬ್ರೆ, ನಾನು ಇದನ್ನು ಮರ್ತೇ ಬಿಟ್ಟಿದ್ದೆ. ನಮ್ಮಮ್ಮ ಬಂದಿರೋ ಖುಷೀಲಿ ಹಾಗೆ ಹಬ್ಬದ ಖುಷಿಲಿ ಮರ್ತೇ ಬಿಟ್ಟಿದ್ದೆ ಸಾಹೇಬ್ರೆ. ನೋಡಿ, ಅವಳ ಬರ್ತ್ಡೇಗೆ ಎಲ್ಲರ ಮುಂದೆ ವಿಶ್ ಮಾಡಿ ಅವಳು ಫ್ರಾಡ್ ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ. ಅದಕ್ಕೂ ಮೊದಲೇ ಅಶ್ವಿನಿ ಎಲ್ಲರನ್ನೂ ಮನೆಯಲ್ಲಿ ಒಂದು ಹತ್ರ ಸೇರಿಸಿ ತಾನೇ ಮೊದಲೇದಾಗಿ ಸಾಕ್ಷಿದ ಜೊತೆ ಇರೋ ಅಂಥ 3 ವರ್ಷದ ಹಳೆ ಫೋಟೋನ ಎಲ್ರಿಗೂ ತೋರಿಸ್ತಾ ಬರ್ತಿರ್ತಾಳೆ. ಎಲ್ಲರೂ ಯಾಕೆ ಅಂತ ಕೇಳಿದಾಗ ಅಶ್ವಿನಿ ಕಣ್ಣಲ್ಲಿ ನೀರು ತುಂಬಿಕೊಂಡು, ಇವಳು ನನಗೆ ತುಂಬಾ ಕ್ಲೋಸ್ ಆಗಿದ್ಲು, ನಮ್ಮ ಆಶ್ರಮಕ್ಕೆ ಒಂದು ಸಲ ಬಂದಿದ್ಲು ಈ ಸಾಕ್ಷಿ, ಆಗ ಇವಳು ನನ್ನ ಜೊತೆ ಒಂದು ಫೋಟೋನ ತೆಗೆಸ್ಕೊಂಡಿದ್ಲು. ಹಾಗೆಯೇ ಅವಳು ಒಂದು ಬರ್ತ್ಡೇ ದಿನ ನನ್ನ ಬರ್ತ್ಡೇನೂ ಮಾಡಬೇಕು ಅಂತ ಹೇಳಿಬಿಟ್ಟು ಅವಳು ಹಠ ಹಿಡಿದಿದ್ಲು. ಅದಕ್ಕೋಸ್ಕರ ನಾನು ಮತ್ತು ಸಾಕ್ಷಿ ಇಬ್ಬರು ಕೂಡ ಜೊತೆಯಾಗಿ ನಿಂತ್ಕೊಂಡು ಫೋಟೋ ತೊಗೊಂಡಿದ್ವಿ ಅಂತ ಹೇಳ್ತಾಳೆ. ಅಂದರೆ ಸಾಕ್ಷಿ ತಂಗಿಯಾಗಿ ತಾನು ಇರೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಅಜಿತ್ ಮತ್ತು ಭೂಮಿ, ಹೌದಾ, ಇವತ್ತು ನಿನ್ನ ಬರ್ತ್ಡೇನಾ ಅಂತ ವಿಶ್ ಮಾಡ್ತಾರೆ. ಆಗ ಅಜ್ಜಿ, ಮನಸ್ವಿನಿ ಬರ್ತ್ಡೇ ಇವತ್ತಲ್ಲ, ಇನ್ನೂ ಟೈಮ್ ಇದೆ ಅಂತ ಹೇಳಿದಾಗ ಅಶ್ವಿನಿನೂ, ಹೌದು, ನನ್ನ ಬರ್ತ್ಡೇ ಇವತ್ತಲ್ಲ, ಇನ್ನೂ 3-4 ತಿಂಗಳು ಟೈಮ್ ಇದೆ ಅಂತ ಹೇಳಿ ಸ್ವಲ್ಪ ಎಲ್ಲರನ್ನೂ ಡಿಸ್ಟರ್ಬ್ ಮಾಡ್ತಾಳೆ. ಆಗ ಅಜಿತ್, ಎಲ್ಲ ಸುಳ್ಳು, ನೀನು ಫ್ರಾಡ್ ಅಂತ ನಾನು ಪದೇ ಪದೇ ಹೇಳ್ತಾನೇ ಇದ್ದೀನಿ. ಆದರೆ ಈಗ ನಾನು ಈ ಮನೆ ಮಗಳು ಅಂತ ಮೆರೀತಿದ್ದೆ ಅಲ್ವಾ, ನನ್ನ ಹತ್ರನೂ ಕೂಡ ಒಂದು ಪ್ರೂಫ್ ಇದೆ, ಇದನ್ನು ನೋಡಿ ಏನು ಹೇಳ್ತೀಯ ಅಂತ ಕೇಳಿದಾಗ ಅಜಿತ್ ಭೂಮಿಯಿಂದ ಅಶ್ವಿನಿ ಮತ್ತು ರಾಣಾ ಜೊತೆ ಬರ್ತ್ಡೇನ ಕೇಕ್ ಸೆಲೆಬ್ರೇಟ್ ಮಾಡಿರೋ ಫೋಟೋನ ಎಲ್ಲರ ಹತ್ರ ತೋರಿಸೋದಕ್ಕೆ ಶುರು ಮಾಡ್ತಾಳೆ. ಆಗ ಎಲ್ಲರೂ ನೋಡಿ ಶಾಕ್ ಆಗ್ತಾರೆ, ಬೈ ಮೇಲೆ ಬೆರಳಿಟ್ಕೊಂಡು ನಿಂತ್ಕೊಳ್ತಾರೆ. ಆಗ ಅಶ್ವಿನಿ ಮತ್ತೆ ಡ್ರಾಮಾನ ಸ್ಟಾರ್ಟ್ ಮಾಡ್ತಾಳೆ. ಇಷ್ಟೇನಾ ಅಜಿತ್, ಇದನ್ನು ನನ್ನ ಹತ್ರ ಕೇಳಿದರೆ ಹೇಳ್ತಿದ್ದೆ ಅಲ್ವಾ? ನೋಡಿ, ನಾವಿಬ್ಬರು ತುಂಬ ಕ್ಲೋಸ್ ಆಗಿದ್ವಿ. ಆ ಸಾಕ್ಷಿ ನನ್ನನ್ನು ಅವಳ ತಂಗಿ ಥರ ಟ್ರೀಟ್ ಮಾಡ್ತಾಯಿದ್ಲು. ಹಾಗೆ ನನಗೆ ಯಾರೂ ಇಲ್ಲ, ನಾನೊಬ್ಬಳು ಅನಾಥೆ ಅಂತ ಗೊತ್ತಾದ ಮೇಲೆ ರಾಣಾ ಅವರು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ರು ಅಂತ ಅಷ್ಟೇ ಹೇಳ್ತಾಳೆ. ಹಾಗೆ ಅಶ್ವಿನಿ, ರಾಣಾ ಅವರು ತುಂಬ ಒಳ್ಳೆಯವರಾಗಿದ್ದರು, ಆದರೆ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಅವನಿಂದ ನಮ್ಮನೆಗೆ ಮೋಸ ಆಗಿದೆ. ಅವನು ಯಾವ ನೆನಪು ನನ್ನ ಹತ್ರ ಇರಬಾರ್ದು, ನಾನು ಎಲ್ಲ ಫೋಟೋನೂ ಡಿಲೀಟ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಏನೋ ಒಂದು ಒಂಥರ ಮಾನವೀಯತೆ ದೃಷ್ಟಿಯಿಂದ ಸಾಕ್ಷಿ ಜೊತೆ ಇರೋವಂಥ ಫೋಟೋನ ಡಿಲೀಟ್ ಮಾಡೋಕ್ಕೆ ಮನಸ್ಸು ಬಂದಿರಲಿಲ್ಲ, ಅದಕ್ಕೆ ನಾನು ಇವತ್ತು ಡಿಲೀಟ್ ಮಾಡ್ತಾಯಿದ್ದೀನಿ ಅಂತ ಎಲ್ಲರ ಮುಂದೆ ಆ ಫೋಟೋನ ಡಿಲೀಟ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ತಾಳೆ. ಆಗ ಅಜಿತ್ಗೆ, ನೀನು ಸುಳ್ಳು ಹೇಳ್ತಾ ಇದೆಯಾ, ನೀನೊಂದು ದೊಡ್ಡ ಫ್ರಾಡ್ ಅಂತ ಹೇಳಿದ್ರು ಶ್ರವಣ್ ಬಂದು ಆ ಮಾತನ್ನು ನಿಲ್ಲಿಸ್ತಾನೆ. ಶ್ರವಣ್ ಅವರು, ನೋಡು ಅಜಿತ್, ಈ ವಿಷಯದ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ನನ್ನ ಮನಸ್ಸು ಪದೇ ಪದೇ ಇವಳೇ ನನ್ನ ಮಗಳು ಅಂತ ಹೇಳ್ತಾ ಇದೆ. ಪದೇ ಪದೇ ಇದನ್ನು ದೊಡ್ಡದಾಗಿ ಮಾತಾಡಿ ವಾದ ಮಾಡೋದು ನನಗಿಷ್ಟ ಇಲ್ಲ. ಇದನ್ನು ಇಲ್ಲಿಗೆ ಬಿಟ್ಬಿಡು, ಮತ್ತು ಯಾವತ್ತೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಡ ಅಂತ ಹೇಳ್ತಾರೆ. ಹಾಗೆ ಡಿಸ್ಕಸ್ ಮಾಡಿದ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಶ್ರವಣ್ ಅವರ ಮಾತು ಕೇಳಿದ ಅಜಿತ್ ತುಂಬಾ ಬೇಜಾರಿನಿಂದ ಸುಮ್ಮನಾಗ್ತಾನೆ. ಅಶ್ವಿನಿ, ನೋಡಿ, ನನ್ನ ಹತ್ರ ಇವತ್ತು ಯಾವುದೂ ಇಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಕಣ್ಣೀರು ಹಾಕಿ ಎಲ್ಲರ ಮುಂದೆ ತನ್ನ
ಮಗಳು ನೊಂದ್ಕೊಳ್ತಾ ಇದ್ದಾಳೆ ಅಂತ ಶ್ರವಣ್ಗೆ ದುಃಖ ತುಂಬ ಆಗುತ್ತೆ. ಅಲ್ಲಿಂದ ಅಶ್ವಿನಿಯೂ ಸಹ ಹೊರಟೋಗ್ಬಿಡ್ತಾಳೆ. ರೂಮ್ನಲ್ಲಿ ಅಜಿತ್ ಮತ್ತು ಭೂಮಿ ಬೇಜಾರು ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ. ಅವಳು ಪದೇ ಪದೇ ನಮ್ಮಿಂದ ತಪ್ಪಿಸ್ಕೊಳ್ತಾ ಇದ್ದಾಳೆ, ನಾವು ಅವಳನ್ನು ಫಾಲೋ ಮಾಡ್ತಿದ್ದೀವಿ ಅಂತ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಅವಳಿಗೆ ಹೇಗೆ ಗೊತ್ತಾಗ್ತಿಲ್ಲ ನನಗೆ. ಅವಳು ಹೇಗೆ ಕಂಡು ಹಿಡಿತಿದ್ದಾಳೆ ಅಂತಲೂ ಗೊತ್ತಾಗ್ತಿಲ್ಲ. ಅವಳು ಈ ರೀತಿ ನಾಟಕ ಮಾಡಿ ತಪ್ಪಿಸ್ಕೊಳ್ತಾ ಇದ್ದಾಳೆ, ಹೇಗೆ ಗೊತ್ತಾಗಿರಬಹುದು ಅಂತ ಅಂದಾಗ, ಸಾಹೇಬ್ರೆ ಸತ್ಯ ನನಗೆ ಹಾಗೆ ನಿಮಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಅವಳು ಹೇಗೆ ತಿಳ್ಕೊಳ್ತಿದ್ದಾಳೋ ಗೊತ್ತಿಲ್ಲ ಅಂತ ಅಂದಾಗ, ಇನ್ನೊಂದು ಕಡೆ ದೇವಯಾನಿ ಬಂದು ಅಶ್ವಿನಿನ ಮೀಟ್ ಮಾಡಿ, ವಾವ್ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದೆ, ಇದೆಲ್ಲ ಹೇಗೆ ನಿನಗೆ ಗೊತ್ತಿತ್ತು ಅಂತ ಅಂದಾಗ, ಅಶ್ವಿನಿ ನಗ್ತಾ, ಅದೆಲ್ಲ ಒಂದು ಫಿಲ್ಮ್ ಕತೆ ಮೇಡಮ್. ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಒಂದು ದಿನ ಫೋನಲ್ಲಿ ಮಾತಾಡ್ಕೊಳ್ತಾ ಇದ್ರು, ಅದನ್ನು ನಾನು ಕೇಳಿಸ್ಕೊಂಡು ಇವತ್ತು ಅವನಿಗೆ ಟಾಂಗ್ ಕೊಟ್ಟಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ದೇವಿಯನಿ ಖುಷಿಯಾಗಿ ಸೂಪರಾಗಿ ಅಜಿತ್ಗೆ ಮಂಗಳಾರತಿ ಮಾಡಿದೀಯಾ, ಆದರೂ ಅವಳು ನೀನು ರಾಣಾ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಹೇಗಿರೋಕ್ಕೆ ಸಾಧ್ಯ ಅಂತ ಕೇಳಿದಾಗ, ಅಶ್ವಿನಿ ಅವಳು, ನಾನು ಅವನಿಗೆ ಮಗಳಾಗಿದ್ದರೆ ಸಾಕ್ಷಿ ಥರ ಅವ್ನ ಬಿಸ್ನೆಸ್ ನೋಡಿಕೊಂಡು ಹಾಯಾಗಿರ್ತಿದ್ದೆ, ನಿಮ್ಮ ಕಾಸಿಗೆ ಕೈ ಚಾಚ್ಕೊಂಡು ಇಲ್ಲಿ ಇರ್ತಿದ್ದ ಮೇಡಮ್. ನೋಡಿ, ಅವನು ನನ್ನ ಬರ್ತ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದಕ್ಕೆ ಕಾರಣ ಇದೆ. ನೀವು ಮಾಡಿರೋ ತಪ್ಪಿಗೆ ಅವನು ಹೇಗೆ ಜೈಲಿಗೆ ಹೋದ್ನೋ ಹಾಗೆ ನಿಯತ್ತಿಂದ ನಿಮ್ಮ ಹೆಸರನ್ನೂ ಅವನು ಹೇಳಿಲ್ಲ. ಹಾಗೆಯೇ ನಾನು ಅವನಿಗೆ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡಿಕೊಟ್ಟಿದ್ದೀನಿ, ಅದಕ್ಕೆ ಅವನು ನನಗೆ ಸಹಾಯ ಮಾಡ್ತಾ ಇದ್ದ ಅಷ್ಟೇ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಅಜಿತ್ ಬೇಜಾರು ಮಾಡಿಕೊಂಡು ಕೂತಿರ್ತಾನೆ. ಭೂಮಿ ಬಂದು ಅವನಿಗೆ ಮೋಟಿವೇಟ್ ಮಾಡ್ತಾಳೆ. ಸಾಹೇಬ್ರೆ, ಅಶ್ವಿನ ಫ್ರಾಡ್ ಅಂತ ಹಿಡಿಯೋದಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ ಸಾಹೇಬ್ರೆ, ನೀವು ವೀಕ್ ಆಗಬೇಡಿ. ದೇವಸ್ಥಾನದಲ್ಲಿ ಕಳ್ಳತನ, ಹಾಗೆ ಭದ್ರನ್ಗೆ ಶಿಕ್ಷೆ ಕೊಡಿಸಿದ್ರಿ, ಆಮೇಲೆ ರಾಣವರು ನಮ್ಮ ಫ್ಯಾಮಿಲಿಗೆ ತೊಂದರೆ ಮಾಡಿದ್ದಾನೆ ಅಂತ ಅವನನ್ನು ಬೆತ್ತಲೆ ಮಾಡಿ ಅವನಿಗೆ ಶಿಕ್ಷೆ ಕೊಡಿಸಿದ್ದೀರಾ. ಹಾಗೆ ನಿಮ್ಮಪ್ಪ ಅವರು ಸಾಯೋದಕ್ಕೆ ಹೋಗ್ತಿರ್ಬೇಕಾದ್ರೆ ಅವರನ್ನು ತಡೆದಿದ್ದೀರಾ. ನನಗೆ ಎಷ್ಟೊಂದು ಕೊಲೆ ಪ್ರಯತ್ನ ಬರ್ತಿತ್ತು, ಅದನ್ನೆಲ್ಲ ನೀವು ಸಾಲ್ವ್ ಮಾಡಿದ್ದೀರಾ. ಇಷ್ಟೆಲ್ಲ ನಿಮ್ಮಿಂದ ಆಗ್ತಿರ್ಬೇಕಾದ್ರೆ ನೀವು ಹೇಗೆ ವೀಕ್ ಆಗ್ತೀರಾ? ನೀವೇ ನಮಗೆ ಕಾವಲು, ಗೊತ್ತಾ ಸಾಹೇಬ್ರೆ? ನೀವು ಇದಕ್ಕೂ ಒಂದು ದಾರಿ ಹುಡುಕ್ತೀರಾ ಅಂತ, ಅವಳನ್ನು ಕಂಡು ಹಿಡಿತೀರಾ ಅಂತ ಅವನ್ನ ಮೋಟಿವೇಟ್ ಮಾಡ್ತಾಳೆ. ಹಾಗಾದರೆ ನಾನು ಎಷ್ಟೋ ಜನಕ್ಕೆ ಮೋಟಿವೇಟ್ ಮಾಡಿದ್ದೀನಿ ಭೂಮಿ, ಆದರೆ ಇವತ್ತು ನೀನು ನನಗೆ ಮೋಟಿವೇಟ್ ಮಾಡಿದೀಯಾ, ನನಗೆ ತುಂಬ ಖುಷಿ ಆಗ್ತಿದೆ ಭೂಮಿ. ಅಶ್ವಿನಿ ರಾಣಾ ಮಗಳು ಅನ್ನೋದನ್ನು ನಾನು ಕಂಡು ಹಿಡಿತೀನಿ ಅಂತ ಹೇಳ್ತಾರೆ. ಆಗ ಅಜಿತ್ ನಚಿಕೇತ್ ಕರೆಸಿ ಪ್ಲ್ಯಾನ್ ಮಾಡ್ತಾನೆ. ನೋಡು, ನನ್ನ ಪೊಲೀಸ್ ಬುದ್ಧಿ ಹೇಳ್ತಾ ಇದೆ ಅವಳು ಫ್ರಾಡ್ ಅಂತ, ಆದರೆ ಆ DNA ಟೆಸ್ಟಲ್ಲಿ ಏನೋ ಫೇಕ್ ಆಗಿದೆ, ನನ್ನ ಬ್ಲಡ್ ರಿಪೋರ್ಟ್ ಕೂಡ ಚೇಂಜ್ ಆಗಿದೆ, ನನಗೆ ಅವಳ DNA ಟೆಸ್ಟ್ ಮತ್ತೆ ಮಾಡಲೇಬೇಕು, ಅದು ಅವಳಿಗೆ ಗೊತ್ತಿಲ್ಲ ಹಾಗೆ ಮಾಡಬೇಕು, ನೀನು ನನಗೆ ಹೆಲ್ಪ್ ಮಾಡ್ತೀಯ ಅಂತ ಕೇಳ್ತಾನೆ. ಆಗ ನಚಿಕೇತ್ ಒಪ್ಕೊಳ್ತಾನೆ. ಆಯಿತು, ಆದರೆ ಇದೇ ಕೊನೆ ಆಗಬೇಕು, ಮತ್ತೆ DNA ಟೆಸ್ಟ್ ಅಂತ ಎಲ್ಲ ಈ ಥರ ಮಾತು ಬರಬಾರ್ದು ಅಂತ ಅಂದಾಗ ಓಕೆ ಅಂತ ಅಜಿತ್ ಹೇಳಿದಾಗ ಮತ್ತೆ ಅವ್ರು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಸಂಗೀತ ಅವ್ರಿಗೆ ಕಾಲ್ನ ಮಾಡಿಬಿಟ್ಟು, ಮಾಮ್ ನನ್ನ ಗಾಡಿ ಕೆಟ್ಟೋಗ್ಬಿಟ್ಟಿದೆ, ಸಿಟಿ ಹಾಸ್ಪಿಟಲ್ ಮುಂದೆ ಇದ್ದೀನಿ, ನನ್ನನ್ನು ಪಿಕ್ ಮಾಡೋಕ್ಕೆ ಯಾರಾದ್ರೂ ಕಳಿಸ್ತೀರಾ ಅಂತ ಕೇಳಿದಾಗ, ಆ ಟೈಮಲ್ಲಿ ಶ್ರವಣ್ ಅವರು ಇರೋದಿಲ್ಲ. ಹಾಗಾಗಿ ಮನಸ್ವಿನಿನ ಕರೀತಾರೆ. ಸಂಗೀತ ಅವರು ಕರೆದು, ಇನ್ನೊಂದು ಹಾಸ್ಪಿಟಲ್ ಹತ್ರ ನಚಿಕೇತ್ ಇದ್ದಾನಂತೆ, ದಯವಿಟ್ಟು ನೀನು ಅವನ್ನ ಹೋಗಿ ಪಿಕಪ್ ಮಾಡ್ಕೊಂಡು ಬಾ ಅಂತ ಅಂದಾಗ, ನಾನಾ ಅಂತ ಅಂದು ಮತ್ತೆ ಡೌಟ್ ಬರಬಾರ್ದು ಅಂತ ಓಕೆ ಅಂತ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಗೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ರಕ್ತದಾನದ ಶಿಬಿರ ನಡೀತಿರುತ್ತೆ. ಆವಾಗ ನಚಿಕೇತ್ ಹೇಳ್ತಾನೆ, ನಾನು ಅವಾಗ ಬ್ಲಡ್ನ ಕೊಡ್ತಿರ್ತೀನಿ, ಬ್ಲಡ್ ಕೊಟ್ಟರೆ ತುಂಬ ಒಳ್ಳೆಯದು, ನೀನು ಸಹ ಕೊಡು ಅಂತ ಅಂದಾಗ, ಇಲ್ಲಿಗೆ ಈ ಮಾತನ್ನು ಕೇಳಿ ಅಶ್ವಿನಿ ತುಂಬಾ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನು ಎತ್ತ ಅನ್ನೋದು ನಾವು ತಿಳ್ಕೊಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು. ಬಾಯ್, ಟೇಕ್ ಕೇರ್, ನಮಸ್ಕಾರ, ಮತ್ತು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.